ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಏನಾಗಿದೆ ಈ ರಾಜ್ಯಕ್ಕೆ? ಎಲ್ಲಿ ನೋಡಿದಲ್ಲೂ ಹೊಗೆ ಹೊಗೆ ಹೊಗೆ. ದಮ್ ಹೊಡೆಯೋದ್ರಲ್ಲೂ ರಾಜ್ಯದ ಹೆಣ್ಣು ಮಕ್ಕಳೇ ಸ್ಟ್ರಾಂಗ್ ಗುರು. ಎಲ್ಲದರಲ್ಲೂ ಮಹಿಳೆಯರೇ ಸ್ಟ್ರಾಂಗ್ ಎನ್ನುತ್ತಿರುವ ರಾಜ್ಯದಲ್ಲಿ ಇದೀಗ ಧೂಮಪಾನ ಮಾಡುವುದರಲ್ಲೂ ಮಹಿಳೆಯರ ಸಂಖ್ಯೆ ದುಪ್ಪಟ್ಟು ಆಗಿರುವುದು ಆತಂಕ ಮೂಡಿಸಿದೆ. ವರ್ಷದಿಂದ ವರ್ಷಕ್ಕೆ ಧೂಮಪಾನ ಮಾಡುವಲ್ಲಿ ಯುವತಿಯರ ಸಂಖ್ಯೆ ಗಣನೀಯವಾಗಿ ಹೆಚ್ಚಾಗಿದೆ ಎಂದು ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಉಲ್ಲೇಖ ಮಾಡಿದೆ. ರಾಜ್ಯದಲ್ಲಿ ಧೂಮಪಾನ ಮಾಡುವ ಮಹಿಳೆಯರ ಸಂಖ್ಯೆ ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದರೆ 8% ಹೆಚ್ಚಳವಾಗಿದೆ. ಮಹಿಳೆಯರಲ್ಲಿ ಧೂಮಪಾನ ಮಾಡುವುದು ದುಪ್ಪಟ್ಟು ಆಗುತ್ತಿರುವ ಬೆನ್ನಲ್ಲೇ ಕ್ಯಾನ್ಸರ್ ಸಮಸ್ಯೆ ಕೂಡ ಹೆಚ್ಚಾಗುತ್ತಿರುವುದು ಆತಂಕ ಮೂಡಿಸಿದೆ. ಬೆಂಗಳೂರು, ಮಂಗಳೂರು, ಹುಬ್ಬಳ್ಳಿ, ದಾವಣಗೆರೆಯಂತಹ ಮಹಾನಗರಗಳಲ್ಲಿ 13ರಿಂದ 18 ವರ್ಷದೊಳಗಿನ ಯುವತಿಯರು ಧೂಮಪಾನಿಗಳು ಆಗುತ್ತಿದ್ದಾರೆ. ಹದಿಹರೆಯದ ಹುಡುಗಿಯರು ಧೂಮಪಾನಕ್ಕೆ ಒಳಗಾಗುತ್ತಿರುವುದು ಪೋಷಕರಲ್ಲಿ ಆತಂಕ ಮೂಡಿಸಿದೆ. ಈ ಮೊದಲು ಅಂದರೆ 2019ರಲ್ಲಿ ಯುವತಿಯರಲ್ಲಿ ಧೂಮಪಾನ ಪ್ರಮಾಣ 3%. ಆದರೆ 2024ರಲ್ಲಿ ಇದು 8%ಕ್ಕೆ ಏರಿಕೆ ಕಂಡಿದೆ. ಮಹಿಳೆಯರಲ್ಲಿ ಧೂಮಪಾನ ಪ್ರಮಾಣ ಏರಿಕೆ ಆಗಲು ಹಲವು ಕಾರಣಗಳಿವೆ. ಇದರಲ್ಲಿ ತಮ್ಮ ಉದ್ವೇಗ ತಡೆಯಲು ಹಾಗೂ ಸಮಾಧಾನ ಹೊಂದುವುದಕ್ಕೆ ಕೆಲಸದ ಒತ್ತಡದ ಜೊತೆಗೆ ಇನ್ನಿತರ ಒತ್ತಡಕ್ಕೆ ಮಣಿದು ಧೂಮಪಾನಕ್ಕೆ ಒಳಗಾಗುತ್ತಿದ್ದಾರೆ. ಅಲ್ಲದೆ ಫ್ಯಾಷನ್ಗಾಗಿ ದಮ್ ಹೊಡೆಯುವವರ ಸಂಖ್ಯೆ ಕೂಡ ಹೆಚ್ಚಳವಾಗಿದ್ದು ಇದನ್ನ ಸರ್ವೆ ಹೇಳುತ್ತಿದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.